ವಾವ್, ಎಷ್ಟು ಸೂಪರಾಗಿ ಬಂದಿದೆ ಗೊತ್ತಾ? ಬನ್ನಿ ಇಲ್ಲಿ ತೋರಿಸ್ತೀನಿ ನಿಮಗೆ. ಈ ನನ್ನ ಪೇಂಟಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಮುಖದ ಭಾಗ ಬ್ಯಾಕ್ಗ್ರೌಂಡ್ ಅಂತೂ ಸೂಪರಾಗಿ ಬಂದಿದೆ. ಇನ್ನು ಉಳಿದಿರೋ ಭಾಗನ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಬನ್ನಿ ನಿಮಗೂ ತೋರಿಸ್ತಾನೆ ಮಾಡ್ತೀನಿ. ಈ ಪೇಂಟಿಂಗನ್ನು ನಾನು ಒಟ್ಟು 4 ಭಾಗ ಆಗಿ ಅಪ್ಲೋಡ್ ಮಾಡಿದ್ದೀನಿ. ಒಂದು ಔಟ್ಲೈನು, ಮತ್ತು ಬ್ಯಾಕ್ಗ್ರೌಂಡ್ ಪೇಂಟಿಂಗ್, ಫೇಸ್ ಪೇಂಟಿಂಗ್. ಇದು ಲಾಸ್ಟ್ನೇ ಭಾಗ ಆಗಿರುತ್ತೆ. ಕತ್ತು ಮತ್ತು ದೇಹದ ಭಾಗ, ಕೈಗಳ ಭಾಗನ ಮಾಡ್ತಾಯಿದ್ದೀನಿ. ಕತ್ತನ್ನು ಪೇಂಟ್ ಮಾಡಲಿಕ್ಕೆ ಆರೆಂಜ್, ಯೆಲ್ಲೋ ಮತ್ತು ಸ್ವಲ್ಪ ವೈಟು ಮತ್ತು ಬ್ರೌನ್ ಇಷ್ಟು ಕಲರನ್ನು ಯೂಸ್ ಮಾಡ್ತಾಯಿದ್ದೀನಿ. ಫೇಸಿಗೆ ಯಾವ್ಯಾವ ಕಲರನ್ನು ಯೂಸ್ ಮಾಡಿರ್ತೀನೋ ಅದೇ ಕಲರು ಕೂಡ ಕತ್ತು ಮತ್ತು ಕೈಗಳಿಗೆ ಇಲ್ಲೂ ಕೂಡ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಯಾವುದೇ ಒಂದು ಡ್ರಾಯಿಂಗ್ ಆಗಲಿ, ಪೇಂಟಿಂಗ್ ಆಗಲಿ ರಿಯಲಿಸ್ಟಿಕ್ ಬರಬೇಕು ಅಂದರೆ ಡಾರ್ಕ್ನೆಸ್ಸು ಮತ್ತು ಲೈಟ್ನೆಸ್ಸು ಎಲ್ಲೆಲ್ಲಿದೆ ಅಂತೇಳಿ ಮೊದಲು ಅಬ್ಸರ್ವ್ ಮಾಡಬೇಕು. ಆಯಾ ಜಾಗದಲ್ಲಿ ಅದೇ ರೀತಿಯೇ ನಾವು ಪೇಂಟಿಂಗ್ ಅಥವಾ ಡ್ರಾಯಿಂಗ್ ಮಾಡ್ತಾ ಇದ್ರೆ ರಿಯಲಿಸ್ಟಿಕ್ ಆಗಿ ಬರುತ್ತೆ. ಇಲ್ಲಿ ನಾನು ಲೈಟ್ ಎಫೆಕ್ಟ್ ಎಲ್ಲೆಲ್ಲಿ ಬಿದ್ದಿದೆಯೋ ಅಲ್ಲೆಲ್ಲ ನಾನು ವೈಟನ್ನು ಜಾಸ್ತಿ ಮಾಡ್ತಾಯಿದ್ದೀನಿ. ಹಾಗೆ ಡಾರ್ಕ್ ಎಲ್ಲೆಲ್ಲಿದೆಯೋ ಬ್ರೌನ್ ಕಲರನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಮತ್ತು ನಾರ್ಮಲ್ ಇರೋ ಜಾಗದಲ್ಲಿ ನಾನು ಯೆಲ್ಲೋ, ವೈಟ್ ಮತ್ತು ಆರೆಂಜ್ ಇಷ್ಟು ಕಲರನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಅಪ್ಲೈ ಮಾಡ್ತಾ ಹೋಗ್ತಾಯಿದ್ದೀನಿ. ಈ ಪೇಂಟಿಂಗ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆಯೇ ಕಮೆಂಟ್ ಮೂಲಕ ಹೇಳಿ ಈ ಪೇಂಟಿಂಗ್ ನಿಮಗೆ ಇಷ್ಟ ಆಯಿತಾ, ನೀವು ರೀಸೆಂಟಾಗಿ ಯಾವ ಪೇಂಟಿಂಗ್ ಅಥವಾ ಡ್ರಾಯಿಂಗ್ ಮಾಡಿದ್ದೀರಾ ಅಂತೇಳ್ಬಿಟ್ಟು ನನಗೂ ಕೂಡ ಹೇಳಿ. ಯಾವುದೇ ಒಂದು ಪೇಂಟಿಂಗ್ ಮಾಡಿದ್ರೂ ನನಗೆ ಒಂದು ತುಂಬ ಇಷ್ಟವಾದ ಒಂದು ಸಂದರ್ಭ ಇದೆ. ಅದು ಯಾವುದು ಅಂತೇಳ್ಬಿಟ್ಟು ಮುಂದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡ್ತಾ ಹೋಗಿ, ಸ್ಕಿಪ್ ಮಾಡಿದ್ರೆ ನಿಮಗೆ ಗೊತ್ತಾಗೋದಿಲ್ಲ. ಈ ಪೇಂಟಿಂಗ್ ತುಂಬಾ ಚೆನ್ನಾಗಿ ಮತ್ತು ಡೀಟೇಲ್ ವರ್ಕ್ ತುಂಬಾ ಬಂದಿರೋದ್ರಿಂದ ಈ ವಿಡಿಯೋನ ನಾನು 4 ಭಾಗವಾಗಿ ಈ ಪೇಂಟಿಂಗನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಲಾಸ್ಟ್ನೇ ಪಾರ್ಟ್ ಆಗಿರುತ್ತೆ. ಫೇಸ್ ಪಾರ್ಟು ಕೂಡ ತುಂಬ ಡೀಟೇಲಾಗಿ ವರ್ಕ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂತೇಳಿದರೆ ನನ್ನ ಚಾನಲಲ್ಲಿ ಹೋಗಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಹಾಗೆಯೇ ಫೇಸನ್ನು ಹೇಗೆ ರಿಯಲಿಸ್ಟಿಕ್ಕಾಗಿ ಪೇಂಟಿಂಗ್ ಮಾಡೋದು ಅಂತೇಳ್ಬಿಟ್ಟು ನೀವೂ ಕಲೀರಿ. ಹಾಗೆಯೇ ಬ್ಯಾಕ್ಗ್ರೌಂಡ್ ಹೇಗೆ ಬಂದಿದೆ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮೂಲಕ ಹೇಳಿ.
ನಾವು ಮಾಡಿರೋ ಪೇಂಟಿಂಗ್ ತುಂಬ ಲಾಂಗ್ ಟೈಮ್ ಚೆನ್ನಾಗಿರಬೇಕು, ಸೇಫ್ ಆಗಿರಬೇಕು, ಹಾಳಾಗಬಾರ್ದು ಅಂತ ಹೇಳಿದ್ರೆ ಅದನ್ನು ನಾವು ಮೊದಲು ಸೇಫ್ ಮಾಡಬೇಕು. ಆ ಸೇಫನ್ನು ಹೇಗೆ ಮಾಡೋದು ಅಂಥೇಳಿ ಯಾರಿಗಾದರೂ ತಿಳ್ಕೋಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನಂಗೆ ಕಮೆಂಟ್ ಮಾಡಿ, ಇಲ್ಲಾಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನೇ ಒಂದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ನೋಡಿ ಈಗ ಆ ಸ್ಟೇಜನ್ನು ನಾನು ಮಾಡ್ತಾಯಿದ್ದೀನಿ, ಸೇಫ್ ಮಾಡ್ತಾಯಿದ್ದೀನಿ. ನನ್ನ ಪೇಂಟಿಂಗ್ ಹಾಳಾಗದೇ ಇರೋ ರೀತಿ ನಾನು ಸೇಫ್ ಮಾಡ್ತಾಯಿದ್ದೀನಿ. ಆಗಲೇ ನಿಮಗೆ ಮೊದಲು ಒಂದು ವಿಷಯ ಹೇಳಿದ್ದೆ ಅಲ್ವಾ, ನನಗೆ ತುಂಬ ಇಷ್ಟವಾಗಿರುವಂಥ ಒಂದು ಸಂದರ್ಭ ಇದೆ ಅಂತೇಳ್ಬಿಟ್ಟು. ಆ ಟೈಮ್ ಬಂದೇ ಬಿಡ್ತು ನೋಡಿ, ಇದು ಮಾಸ್ಕಿಂಗ್ ಟೇಪ್ ತೆಗೆಯೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಾಸ್ಕಿಂಗ್ ಟೇಪ್ ತೆಗಿತಾ ಇದ್ದಾಗೆ. ಬಾರ್ಡ್ರು ನೀಟಾಗಿ ಬಂದಿದೆ, ಎಲ್ಲೂ ಕೂಡ ಸ್ಪ್ರೆಡ್ ಆಗಿಲ್ಲ, ಔಟ್ಲೈನ್ ನೀಟಾಗಿ ಕಾಣಿಸ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನ್ನ ಪೇಂಟಿಂಗು.